ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನಿವತ್ತು ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ನ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ಹಾಗೆ ಸ್ಟ್ರೋಕ್ ಕ್ರೀಮ್, ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಇವಾಗ ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯಾವುದೂ ಅಪ್ಲೈ ಮಾಡಿಲ್ಲ. ಬಿಕಾಸ್ ಆಫ್ ಇದರಲ್ಲೇ ಇರುತ್ತೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಫೌಂಡೇಶನಲ್ಲೇ ಇನ್ಕ್ಲೂಡಿಂಗ್ ಇರುತ್ತೆ. 3-in-1 ಫೌಂಡೇಶನ್ ಅದು. ಸೊ ಹಾಗಾಗಿ ಇವಾಗ ಅಲ್ಲೇ ಸ್ಟಾರ್ಟ್ ದ ಮೇಕಪ್. ಫಸ್ಟು ನಾನು ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಫಸ್ಟು ಫೇಸ್ಗೆ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ, ಫೇಸಸ್ ಕೆನಡಾ ಅವ್ರದ್ದು. ಸ್ಟ್ರೋಕ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದೆ. ಹಚ್ಚಿದ ತಕ್ಷಣ ಹೇಗೆ ಶೈನ್ ಬರುತ್ತೆ ನೋಡಿ ನೀವೇ. ಫಸ್ಟು ನಾನು ಫೇಸಿಗೆ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತೀನಿ. ನೀವು ಫಸ್ಟು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಏನೂ ಯೂಸ್ ಮಾಡೋದು ಬೇಡ. ಇವಾಗ ನೋಡಿ ಸ್ಟ್ರೋಕ್ ಕ್ರೀಮ್, ಜಸ್ಟ್ ಸ್ಟ್ರೋಕ್ ಕ್ರೀಮ್ಗೆ ಎಷ್ಟು ಚೆನ್ನಾಗಿ ಫೇಸಲ್ಲಿ ಶೈನ್ ಬಂದಿದೆ ಅಂತ. ಫುಲ್ಲು ಶೈನ್ ಬರುತ್ತೆ. ಫಸ್ಟ್ ಅದು ಒಂದು ಹಚ್ಕೊಂಡ್ರೆ ಸಾಕು, ಪ್ರೈಮರು ಏನು ಬೇಕಾಗಲ್ಲ. ನೆಕ್ಸ್ಟ್ ಬಂದು ನಾನು 3-in-1 ಫೌಂಡೇಶನ್ ಫೇಸಸ್ ಕೆನಡಾ ಅವ್ರದ್ದನ್ನ ತೊಗೊಂಡಿದ್ದೀನಿ. ಇವಾಗ ಫುಲ್ಲು ಸ್ವಲ್ಪ ಕ್ರೀಮ್ನ ತೊಗೊಂಡ್ಬಿಟ್ಟು, ನಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ ತೊಗೊಂಡ್ಬಿಟ್ಟು ಫಸ್ಟು ಡಾಟ್ ಥರ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬ್ಯೂಟಿ ಬ್ಲೆಂಡರಿಂದ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಗೈಸ್. ಅದು ಫಸ್ಟ್ ಸ್ಟಾರ್ಟಿಂಗು ಈ ಥರ ಇರುತ್ತೆ ಅಲ್ವಾ. ನಾನಿವಾಗ ಬ್ಲೆಂಡ್ ಮಾಡ್ತಾಯಿದ್ದೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ವೈಟ್ ಥರ ಕಾಣಿಸ್ತಾ ಇರುತ್ತೆ. ನಾವು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ಗೆ ಅದು ಅಪ್ಲೈ ಆಗುತ್ತೆ. ಇವಾಗ ನೋಡಿ ನಾನು ಫುಲ್ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಮತ್ತೆ ಸ್ಟ್ರೋಕ್ ಕ್ರೀಮ್ನ ನಾನು ಯೂಸ್ ಮಾಡ್ತಿದ್ದೀನಿ. ರೋಸ್ ಗೋಲ್ಡ್ ಸ್ಟ್ರೋಕ್ ಕ್ರೀಮ್ನ ಮತ್ತೆ ನಾನು ಎಕ್ಸ್ಟ್ರಾ ಶೈನಿಗೋಸ್ಕರ ಮತ್ತೆ ಅಪ್ಲೈ ಮಾಡಿಕೊಂಡೆ. ಜಸ್ಟ್ ಸ್ಟ್ರೋಕ್ ಕ್ರೀಮ್ ಮತ್ತು ಫೌಂಡೇಶನ್ ಮತ್ತು ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ. ಮತ್ತೇನು ಶೈನರು ಮತ್ತು ಇನ್ನು ಕಾಂಪ್ಯಾಕ್ಟು ಯಾವುದೂ ಅಪ್ಲೈ ಮಾಡಿಲ್ಲ. ಇವಾಗ ನೋಡಿ ಎಷ್ಟು ಶೈನ್ ಅನ್ನಿಸ್ತಾ ಇದೆ. ನನಗೆ ಸ್ವಲ್ಪ ಯಾಕೋ ಪೌಡರ್ ಬೇಕು, ಕಾಂಪ್ಯಾಕ್ಟ್ ಹಚ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ವೈಟ್ ಟೋನ್ ಪೌಡರ್ ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ HD ಪೌಡರ್ ಬರುತ್ತೆ ಅಲ್ವಾ, ಲ್ಯಾಕ್ಮಿ ಪೌಡರ್, ಅದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಬಂದು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಲಿಪ್ ಬಾಮ್ನ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳಿ. ಇದು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ಕೇನೆ, ಲಿಕ್ವಿಡ್ ಲಿಪ್ಸ್ಟಿಕ್ಕು. ಒಂದು ಚಾಕ್ಲೇಟ್ ಬ್ರೌನು, ಇನ್ನೊಂದು ಪರ್ಪಲ್ ಶೇಡ್ ಇದೆ. ನನ್ನ ಡ್ರೆಸ್ಸಿಗೆ ಪರ್ಪಲ್ ಶೇಡ್ ಸ್ವಲ್ಪ ಮ್ಯಾಚಿಂಗ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಚಾಕ್ಲೇಟ್ ಬ್ರೌನ್ನ ಹಚ್ಕೊಳ್ಳಿಲ್ಲ, ಪರ್ಪಲ್ ಶೇಡ್ ಲಿಪ್ಸ್ಟಿಕ್. ಫೇಸಸ್ ಕೆನಡಾ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಮಾತ್ರ ಸೂಪರ್ ಆಗಿದೆ ಗೈಸ್. ನನಗೆ ಇದೆರಡು ಶೇಡ್ ತುಂಬ ಇಷ್ಟ ಆಯಿತು, ಅದಕ್ಕೆ ಅದೆರಡು ಶೇಡ್ನು ತರಿಸ್ಕೊಂಡಿದ್ದೀನಿ, ಚಾಕ್ಲೇಟ್ ಬ್ರೌನ್ ಮತ್ತು ಪರ್ಪಲ್ ಕಲರ್ ಶೇಡ್ದು. ಮತ್ತು ಇವಾಗ ನಾನು ಐ ಶ್ಯಾಡೋ ಎಲ್ಲ ಯೂಸ್ ಮಾಡಿಲ್ಲ, ಸ್ವಲ್ಪ ಶಿಮ್ಮರ್ನ ಶೈನಿಗೋಸ್ಕರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಐ ಶ್ಯಾಡೋ ಥರ. ಅದಾದಮೇಲೆ ಸ್ವಲ್ಪ ಐಬ್ರೋ ಪೆನ್ಸಿಲ್ನ ಹಚ್ಕೊಳ್ತಾ ಇದ್ದೀನಿ. ಇದು ರೆನೆ ಅವ್ರದ್ದು ಮಿಡ್ ನೈಟ್ ಕಾಜಲ್ ಅಂತ ಬರುತ್ತೆ ಅಲ್ವಾ, ಅದನ್ನೇ ಸ್ವಲ್ಪ ನಾನು ಐಬ್ರೋ ಪೆನ್ಸಿಲಾಗಿ ಮತ್ತು ಕಾಜಲ್ ಥರ ಯೂಸ್ ಮಾಡ್ಕೊಳ್ತೀನಿ. ತುಂಬ ಲೈಟಾಗಿ ಹಚ್ಕೊಂಡಿದ್ದೀನಿ ಐಬ್ರೋಸಿಗೆ, ಮತ್ತು ಕಾಜಲ್ ಥರ ತುಂಬ ಲೈಟಾಗಿ ಹಚ್ಕೊಂಡಿದ್ದೀನಿ ಗೈಸ್. ನೋಡಿ ಇವಾಗ ಫೇಸಸ್ ಕೆನಡಾ ಅವ್ರದ್ದು ಬರೀ 3 ಪ್ರಾಡಕ್ಟ್ಸ್ ಅಷ್ಟೇ ಯೂಸ್ ಮಾಡಿಕೊಂಡು ನಾನು ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಫೌಂಡೇಶನ್ನು, ಸ್ಟ್ರೋಕ್ ಕ್ರೀಮು ಹಾಗೆ ಲಿಪ್ಸ್ಟಿಕ್ಕು ಅಷ್ಟೇ ನಾನು ಅಪ್ಲೈ ಮಾಡ್ಕೊಂಡಿರೋದು. ನನಗಂತೂ ತುಂಬಾ ಇಷ್ಟ ಇದು ಮೇಕಪ್ಪು. ಯಾವಾಗಲೂ ಇದನ್ನು ಬೇಗನೆ ಮಾಡ್ಕೊಳ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಇಮ್ಮಿಡಿಯೇಟಾಗಿ ನಾವು ರೆಡಿ ಆಗ್ಬೋದು ಅರ್ಜೆಂಟ್ ಎಲ್ಲಿಗಾರೋ ಹೊರಟಿದ್ದೀವಿ ಅಂದರೆ. ಈ ಪ್ರಾಡಕ್ಟ್ಸ್ದೆಲ್ಲ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸ್ ಎಲ್ಲ ಶೇರ್ ಮಾಡಿರ್ತೀನಿ. ನಾನು ಇವತ್ತು ಏನೇನು ಯೂಸ್ ಮಾಡಿದ ಪ್ರಾಡಕ್ಟ್ಸ್ ಎಲ್ಲ ಅದನ್ನು ಶೇರ್ ಮಾಡಿರ್ತೀನಿ. ಈ ಲಿಂಕಿಂದ ನೀವು ಬೈ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ
ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ಹಾಗೆ ಈ ಮೇಕಪ್ ಲುಕ್ನ ಒಂದು ಸರಿನಾದರೂ ಟ್ರೈ ಮಾಡಿ, ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ನಿಮಗೂ ಇಷ್ಟ ಆಗುತ್ತೆ ನೋ ಮೇಕಪ್ ಲುಕ್. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.